ಮಾಲಾಶ್ರೀ ಬೆಳಗುಂದಿ ಅವರು ಆಗಾಗ ಕಾಲ್ ಮಾಡುವ ಮೂಲಕ ಮ್ಯೂಸಿಕ್ ಮೈಲಾರಿ ಅವರ ಪತಿ ಲಿಖಿತ ಅವರ ಜೊತೆ ಟಚ್ ನಲ್ಲಿ ಇದ್ದಾರೆ. ಹೌದು, ಕಂಪ್ಲೀಟ್ ಆಗಿ ಎಲ್ಲ ವಿಚಾರಗಳು ಎಲ್ಲರಿಗೂ ತಿಳಿದಾಗಿದೆ. ಮ್ಯೂಸಿಕ್ ಮೈಲಾರಿ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದು ಪೊಲೀಸರು ತನಿಖೆ ಮಾಡಿ ಅದರ ಸೂಕ್ತವಾದಂಥ ಒಂದು ಕ್ರಮವನ್ನು ಜರುಗಿಸ್ತಾರೆ. ಅಲ್ಲಿಯ ತನಕ ಮ್ಯೂಸಿಕ್ ಮೈಲಾರಿ ಅವರು ಆಚೆ ಬರೋಕ್ಕೆ ಸಾಧ್ಯ ಇಲ್ಲ, ಜಾಮೀನು ಸಹ ಸಿಗೋದಿಲ್ಲ, ಇನ್ನೂ ಸಹ ಬಂಧನದಲ್ಲೇ ಇದ್ದಾರೆ. ಮಾಲಾಶ್ರೀ ಅವ್ರಿಗೂ ಕೂಡ ಬಹಳ ಬೇಸರ ಇದೆ. ಆಪ್ತರು ಗೊತ್ತಿರುವಂತವ್ರು ಅಣ್ಣ ಅಂತ ಕರೀತಿದ್ರು, ರಸಮಂಜರಿ ಕಾರ್ಯಕ್ರಮ ಒಟ್ಟಿಗೆ ಹೋಗ್ತಾ ಇದ್ರು, ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ರು. ಬಟ್ ಮ್ಯೂಸಿಕ್ ಮೈಲಾರಿ ಒಳಗಡೆ ಇರುವಂತಹ ಕಾರಣ ಕುಟುಂಬಕ್ಕೆ ತುಂಬಾನೇ ಕಷ್ಟ ನಷ್ಟ ಎಲ್ಲವೂ ಕೂಡ ಆಗ್ತಾ ಇದೆ. ಫ್ಯಾಮಿಲಿಗೆ ಸಾಂತ್ವನ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಲಾಶ್ರೀ ಬೆಳಗುಂದಿ ಅವರು ಮಾಡ್ತಾ ಇದ್ದಾರೆ. ಆಗಾಗ ಕಾಲ್ ಮಾಡುವ ಮೂಲಕ ಫ್ರೀಕ್ವೆಂಟ್ ಆಗಿ ಮಾತನಾಡಿಸ್ತಾ ಇರ್ತಾರೆ, ಲಿಖಿತ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ತಾರೆ. ಯಾವಾಗ ಆಚೆ ಬರ್ತಾರೋ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಫ್ಯಾಮಿಲಿ ತುಂಬಾನೇ ನೋವಿನ ಪರಿಸ್ಥಿತಿ, ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಮ್ಯೂಸಿಕ್ ಮೈಲಾರಿ ಒಂದು ಆಧಾರ ಸ್ತಂಭ ಆಗಿದ್ರು, ಮನೆಯಲ್ಲಿ ಗಂಟಿಕ್ಕು ಅಂದ್ರೆ ಅವರೇ. ಸೊ ಹೀಗಾಗಿ ಅವರೇ ಈಗಿಲ್ಲ, ಸದ್ಯಕ್ಕೆ ಜೈಲಿನಲ್ಲಿ ಇದ್ದಾರೆ. ಏನಾಗುತ್ತೆ, ಯಾವಾಗ ಆಚೆ ಬರ್ತಾರೋ ಗೊತ್ತಿಲ್ಲ. ತುಂಬಾನೇ ಒಂದು ದೊಡ್ಡ ಕೇಸ್ ನಲ್ಲಿ ಒಳಗಡೆ ಹೋಗಿರುವಂತದ್ದು. ಬಾಲಕಿನ ಇಟ್ಕೊಂಡು ರಸಮಂಜರಿ ಕಾರ್ಯಕ್ರಮ ನಡೆಸ್ತಾ ಇದ್ರು. ಸೊ ಅಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಅದಕ್ಕೆ ಕಾರಣ ಕಂಪ್ಲೇಂಟ್ ಆದಂತ ಕಾರಣ ಮ್ಯೂಸಿಕ್ ಮೈಲಾರಿನ ಹೇಳ್ಕೊಂಡು ಹೋಗ್ತಾರೆ. ಸೊ ಕಾದು ನೋಡ್ಬೇಕು ಏನಾಗುತ್ತೆ ಮುಂದೆ, ಯಾರ ಪರವಾಗಿ ಇದಾಗುತ್ತೆ, ಏನ್ ಸತ್ಯ ಯಾವ್ದು ಸುಳ್ಳು, ತಪ್ಪು ಮಾಡಿದಾರೋ ಎಲ್ಲವೂ ಕೂಡ ಪೊಲೀಸರು ತಿಳಿಸ್ತಾರೆ.